ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ವಿಡಿಯೋದಲ್ಲಿ 7 AM ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ರೊಟೀನಲ್ಲಿ ಓಮ್ ಕೇರ್ ಜೊತೆಗೆ ಸೆಲ್ಫ್ ಕೇರ್ನ ಕೂಡ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ನೋಡ್ತಾ ಹೋಗ್ತೀರಾ. ಟೇಸ್ಟಿ ಬ್ರೇಕ್ಫಾಸ್ಟ್ ಜೊತೆಗೆ ಲಿವಿಂಗ್ ರೂಮ್ನ ಯಾವ ಥರ ಡೆಕೋರೇಟ್ ಮಾಡ್ಕೊಳ್ಬೋದು ಅನ್ನೋ ಕೆಲವೊಂದು ಐಡಿಯಾಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮನೇನ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ಯಾವ್ಯಾವ ರೀತಿ ಟಿಪ್ಸ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ನಮ್ಮ ಡೈಲಿ ಬೇಸಿಸ್ ಮೇಲೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಥ್ರೋಟ್ ಇನ್ಫೆಕ್ಷನ್ ಆಗಿದ್ದ ಕಾರಣ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅನ್ನೋದು ಬರುತ್ತೆ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ವಾಯ್ಸ್ ಸ್ವಲ್ಪ ಲೋ ಇದ್ದಿದ್ದ ಕಾರಣ 2 days ಬ್ಯಾಕ್ ನಾನು ಓಲ್ಡ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ. ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ ಮಾಡಿದ್ದೀರಾ ಇದು ಓಲ್ಡ್ ವಿಡಿಯೋ ಅಲ್ವಾ ಅಂತ. ಹೌದು, ಅದು ಓಲ್ಡ್ ವಿಡಿಯೋನ ನಾನು ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ರಿಪೋಸ್ಟ್ ಮಾಡಿದ್ದೆ. ಇನ್ನು ಈಗ ಕಂಟೆಂಟಿಗೆ ಬರೋದಾದರೆ ಕರ್ಟನ್ಸ್ ಎಲ್ಲ ಕೂಡ ನಾನು ಹಿಂದಿನ ದಿನನೇ ಕೆಲವೊಂದೆಲ್ಲ ವಾಶ್ಗೆ ಹಾಕ್ಬಿಟ್ಟು ಡಿಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇನ್ನು ಕರ್ಟನ್ಸ್ನ ಅಬ್ಸರ್ವ್ ಮಾಡಿದ್ರೆ ಆ ರಿಂಗ್ಸ್ ಎಲ್ಲ ಡ್ಯಾಮೇಜ್ ಆಗಬಾರ್ದು ಅನ್ನೋದ್ರಿಂದ ಒಂದು ದಾರನ ಕಟ್ಟಿದ್ದೀನಿ. ಇದರಿಂದ ಕರ್ಟನ್ಸ್ ಡ್ಯಾಮೇಜ್ ಆಗದಿರ ಇರುತ್ತೆ. ಆ ರಿಂಗ್ಸ್ನೆಲ್ಲ ಪ್ರತಿ ಸಲ ಓಪನ್ ಮಾಡೋ ಅವಶ್ಯಕತೆ ಇಲ್ದಿರ ಈಸಿಯಾಗಿ ನಾವು ವಾಶ್ ಮಾಡ್ಕೊಳ್ಬೋದು. ಯೂಶ್ವಲಿ ನಮ್ಮನೇಲಿರುವಂಥ ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕು ಅಂದರೆ 4 ಲೋಡ್ ಆದ್ರೂ ಮಿಷಿನ್ಗೆ ಹಾಕಬೇಕಾಗುತ್ತೆ. ನಾನು ಹಿಂದಿನ ದಿನ ಡಿಲೇ ಆಪ್ಷನ್ ಸೆಲೆಕ್ಟ್ ಮಾಡಿರೋದ್ರಿಂದ ಬೆಳಗ್ಗೆನೇ ಒಂದು ಲೋಡ್ ವಾಶ್ ಆಗಿತ್ತು. ಅದನ್ನು ಒಂದು ಬಾಸ್ಕೆಟಲ್ಲಿ ಹಾಕ್ಕೊಂಡು ಸೆಕೆಂಡ್ ಲೋಡ್ನ ವಾಶ್ಗೆ ಹಾಕಿದ್ದೀನಿ. ನಿನ್ನೆ ಡಿನ್ನರ್ ಪ್ರಿಪ್ರೇಷನ್ಸಲ್ಲಿ ಈ ಕ್ಯಾಸ್ಟ್ ಐರನ್ ತವನ ಯೂಸ್ ಮಾಡಿದ್ದೆ. ಅದನ್ನು ಸೀಸನಿಂಗ್ ಮಾಡಿ ಇಟ್ಟಿದ್ದೆ. ಈಗ ಅದು ಪೂರ್ತಿ ಡ್ರೈ ಆಗಿದ್ದೆ. ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇದ್ದಿದ್ದ ಕಾರಣ ಒಂದು ಕಷಾಯ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಹಿಂದಿನ ದಿನ ರಾತ್ರಿಯಲ್ಲೇ ಓಮ್ ಕಾಳನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಆ ನೀರು ಸಮೇತ ಒಂದು ಟೀ ಪಾಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀವು ಬೇಕಂದ್ರೆ ಅದೇ ನೀರನ್ನ ಡೈರೆಕ್ಟಾಗಿ ಇಂಟೇಕ್ ಕೂಡ ತೊಗೊಳ್ಬೋದು. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ್ರೆ ನೀರೆಲ್ಲ ಹವಿ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ವಾಟರ್ನ ಹಾಕೊಂಡಿದ್ದೀನಿ. ಇದು 1-2 ಕುದಿ ಬರಲಿ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಬೇಗನೆ ಕುದಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಗ್ಲಾಸ್ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಉದ್ದಿನ ಬೇಳೆನ ಹಿಂದಿನ ದಿನ ರಾತ್ರಿಯಲ್ಲೇ ನೆನೆಸಿಟ್ಕೊಂಡಿದ್ದೆ. ಬೆಳಗಿನ ಜಾವ ಉದ್ದಿನ ವಡೆ ಮಾಡೋಣ ಅನ್ನೋದ್ರಿಂದ ಅದೆಲ್ಲ ಚೆನ್ನಾಗಿ ನೆಂದಿದೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದರಲ್ಲಿ ಒಂದು ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು 1 ಇಂಚಷ್ಟು ಶುಂಠಿನ ಹಾಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕೊಳ್ತೀನಿ. ಈಗ ಇದನ್ನ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮೋಡಲ್ಲಿ ಇಟ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಉದ್ದಿನ ವಡೆ ಮಾಡಿದಾಗ ಮಿಕ್ಸಿ ಜಾರ್ ಸ್ವಲ್ಪ ಬಿಸಿ ಬಂದ್ಬಿಡುತ್ತೆ. ಆಗ ನೀವು ನೀರಿನ ಬದಲಾಗಿ ಐಸ್ ಕ್ಯೂಬ್ಸ್ನ ಹಾಕೊಳ್ಬೋದು. ಬ್ಯಾಟರ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದರಲ್ಲಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕ್ತೀನಿ ಆ ಉಪ್ಪು ಕರಗೋದಕ್ಕೋಸ್ಕರ. ಸೋಡಾ ಹಾಕದಿರನೆ ಉದ್ದಿನ ವಡೆ ಚೆನ್ನಾಗಿ ಉಬ್ಬಿ ಬರಬೇಕು ಅನ್ನೋದಾದರೆ ಈಗ ತೋರಿಸ್ತಿದ್ದೀನಲ್ಲ ಈ ಮೆಥಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ಬಟ್ ಇವತ್ತು ನಾನು ಅಕ್ಕಿ ಹಿಟ್ಟನ್ನ ಸೇರಿಸಿಲ್ಲ. ಇನ್ನು ಈ ಬಾಕ್ಸಲ್ಲಿ ಇಡ್ಲಿ ಬ್ಯಾಟರ್ ಇದೆ. ಅದನ್ನು ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಈ ಓಮ್ ಕಾಳು ವಾಟರ್ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಹಿಂದಿನ ದಿನದ ಹಾಲು ಕೂಡ ಇದೆ. ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಓಮ್ ಕಾಳು ವಾಟರ್ ಏನಿದೆ ಅದೊಂದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗಿದೆ. ಅದರಲ್ಲೂ ನಮ್ಮನೆ ಹತ್ರ ಎಲ್ಲ ರೋಡೆಲ್ಲ ಡಿಗ್ ಮಾಡಿರೋ ಕಾರಣ ತುಂಬ ಧೂಳು ಅನ್ನೋದು ಬರ್ತಾ ಇದೆ. ಅದರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಕೋಲ್ಡ್ ಕಾಫ್ ಎಲ್ಲ ಆಗೋದು ಸರ್ವೇ ಸಾಮಾನ್ಯ. ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ಈ ಥರ ಕಷಾಯಗಳನ್ನ ಡೈಲಿ ಬೇಸ್ ಮೇಲೆ ಇಂಟೇಕ್ ತೊಗೊಳೋದಾದರೆ ಮೆಡಿಸಿನ್ ಇಲ್ದಿರನೇ ಅದನ್ನೆಲ್ಲ ಉಪಶಮನಗೊಳಿಸ್ಕೋಬೋದು. ಆಗಲೇ ಹೇಳ್ದಂಗೆ ರೋಡೆಲ್ಲ ಆಗದಿರೋ ಕಾರಣ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಗಿಡಗಳ ಮೇಲೆ ಕೂಡ ತುಂಬ ಕೆಂಪಗಿರುವಂಥ ಧೂಳು ಅನ್ನೋದು ಕೂತ್ಕೊಂಡಿದೆ. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ವಾಟರ್ ಹಾಕೋವಂಥದ್ದು ಸಿಗುತ್ತೆ ಅಲ್ವಾ, ಇದರ ಎಕ್ಸಾಕ್ಟ್ ನೇಮ್ ನೆನಪು ಬರ್ತಾ ಇಲ್ಲ. ಇದರಿಂದ ಎಲೆಗಳ ಮೇಲೆಲ್ಲ ಕೂಡ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸ್ಪ್ರೇ ಬಾಟಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸತಿ ನಾವು ಚೆನ್ನಾಗಿ ಪಂಪ್ ಮಾಡಿ ಇಟ್ಕೊಳ್ಳೋದಾದರೆ ಜಸ್ಟ್ ಪ್ರೆಸ್ ಮಾಡ್ತಿದ್ದಂಗೆ ನೀರು ಎಲ್ಲ ಕಡೆ ಕೂಡ ಸ್ಪ್ರೇ ಆಗುತ್ತೆ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ನೀವು ಯಾರಾದರೂ ಪ್ಲಾಂಟ್ಸ್ ಲವರ್ಸ್ ಆಗಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋದ್ರಿಂದ.
ಎಲ್ಪರ್ ಆಂಟಿ ನೆಲ ಒರೆಸೋದಕ್ಕಿಂತ ಮುಂಚೆನೇ ಈ ಥರ ನೀರೆಲ್ಲ ಕೂಡ ಸ್ಪ್ರೇ ಮಾಡಿದ್ದೀನಿ. ಇನ್ ದ ಸೆನ್ಸ್ ಎಕ್ಸ್ಟ್ರಾ ವಾಟರ್ ಏನಾದರೂ ಆ ಕೆಳಗಡೆ ಬಿದ್ದರೂ ಕೂಡ ಒಂದೇ ಸಲ ನೆಲ ಒರೆಸೋವಾಗ ಕ್ಲೀನ್ ಆಗುತ್ತೆ ಅನ್ನೋ ಕಾರಣದಿಂದ ಈ ಥರ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಬೆಳಗಿನ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಟೈಮಲ್ಲೇ ಹೆಚ್ಚಿನ ಕೆಲಸಗಳನ್ನ ಮಾಡ್ಕೊಳ್ಬಹುದು. ಫ್ಲೋರ್ ಕ್ಲೀನ್ ಮಾಡಿದ್ಮೇಲೆ ಗಿಡಗಳಿಗೆ ನೀರೆಲ್ಲ ಸ್ಪ್ರೇ ಮಾಡ್ತೀವಿ ಅನ್ನೋದಾದರೆ ಮತ್ತೆ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಅದ್ರ ಬದಲಿಗೆ ಸೈಮಲ್ಟೇನಿಯಸ್ ಆಗಿ ಒಂದು ಡಿಸಿಪ್ಲೈನ್ಡ್ ವೇಯಲ್ಲಿ ಕೆಲಸಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಾದರೆ ಸೊ ಕಡಿಮೆ ಟೈಮಲ್ಲಿ ಅಂದರೆ ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳನ್ನ ನಿಮಿಷಗಳಲ್ಲೇ ಮಾಡ್ಕೊಳ್ಬೋದು. ಇನ್ನು ಬೆಳಿಗ್ಗೆನೆ ಫ್ರಿಜ್ಜಿಂದ ಇಡ್ಲಿ ಬ್ಯಾಟರ್ನ ತೆಗೆದಿಟ್ಟಿದ್ದ ಕಾರಣ ಕೂಲಿಂಗ್ ಎಲ್ಲನೂ ಹೋಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪೂಜಾ ರೂಮ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಓಪನ್ ಮಾಡಿದ್ದೀನಿ. ಯೂಶ್ವಲಿ ಪೂಜೆನ ನಾನೇ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಯಾರಾದರೂ ಒಬ್ಬರು ಪೂಜೆ ಅನ್ನೋದು ಮಾಡ್ತಿರ್ತಾರೆ. ಬೆಳಗ್ಗೆನೆ ನಾನು ಸೊ ಈ ಥರ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮನೆಯಲ್ಲಿ ಯಾರು ಫಸ್ಟ್ ಸ್ನಾನ ಮಾಡ್ತಾರೋ ಅವರೇ ಪೂಜೆ ಅನ್ನೋದು ಮಾಡ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ವಾ ಈ ಎರಡು ಬಟ್ಟೆ ಸೊ ನೋಡೋಕ್ಕೆ ಒಂದೇ ಥರ ಇದೆ, ಬಟ್ ಇವುಗಳನ್ನ ಯೂಸ್ ಮಾಡೋವಂಥ ಪ್ಲೇಸ್ ಚೇಂಜ್ ಇರುತ್ತೆ. ಒಂದನ್ನ ನಾನು ಪೂಜಾ ರೂಮ್ ವೈಪ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದನ್ನ ಕಿಚನ್ ಕೌಂಟರ್ನ ಕ್ಲೀನ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಹೊಸ್ಲಿಗೂ ಕೂಡ ಅರ್ಶಿನ ಕುಂಕುಮನ ಹಚ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಕೂಡ ಸಿಂಪಲ್ ಆಗಿ ಕುಬೇರ ರಂಗೋಲಿನ ಹಾಕೊಂಡಿದ್ದೀನಿ. ಬೆಳಗಿನ ಪೂಜೆ ಅನ್ನೋದು ಒಂದು ಒಳ್ಳೆ ಡಿವೈನ್ ವೈಬ್ರೇಷನ್ಸ್ನ ಸ್ಪ್ರೆಡ್ ಮಾಡುತ್ತೆ. ಆ ಒಂದು ಅಗರಬತ್ತಿ ಸ್ಮೆಲ್ ಇರ್ಬೋದು, ದೀಪಗಳ ಕಾಂತಿ ನೋಡೋಕ್ಕೂ ಚಂದ, ಒಂದು ರೀತಿ ಖುಷಿ ಕೂಡ ಕೊಡುತ್ತೆ. ಬೆಳಗ್ಗೆ ಟೈಮ್ ಅರೌಂಡ್ 9 ಗಂಟೆ ಆಗಿದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸೊ ಸ್ಕೂಲ್ಗೆ ಹೋಗಿ ರೆಡಿ ಮಾಡಿಸುವಂಥ ಹರಿಬರಿಯಲ್ಲಿ ಗ್ಲಾಸಸ್ ಇರ್ಬೋದು, ಸೊ ಅವ್ರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳೆಲ್ಲ ಈ ಥರ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಕೂಡ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನೋಡ್ತಿದ್ದೀರಲ್ವ, ಟೇಸ್ಟಿಯಾಗಿರುವಂಥ ಸಾಂಬಾರ್. ಇದಕ್ಕೆ ಕಾಂಬಿನೇಷನ್ ಆಗಿ ತಟ್ಟೆ ಇಡ್ಲಿನ ಮಾಡಿದೆ, ತುಂಬಾ ಸಾಫ್ಟಾಗಿ ಬಂದಿತ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಕಿಚನ್ ಕೌಂಟರ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಆಗಿರುವಂಥದ್ದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಪ್ರಿಪ್ರೇಷನ್ಸ್ ಎಲ್ಲ ಆಗಿರೋದನ್ನು ಇನ್ನೊಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಸೊ ಕೌಂಟರ್ ಮೇಲೆ ಏನಾದ್ರು ಅಲ್ಪ ಸ್ವಲ್ಪ ಬಿದ್ದಿದ್ರು ಕೂಡ ಇಮ್ಮಿಡಿಯೇಟಾಗಿ ವೈಪ್ ಮಾಡೋದ್ರಿಂದ ಕ್ಲೀನಿಂಗ್ ಟೈಮ್ ಅನ್ನೋದು ಕಡಿಮೆ ಇಡಿಸುತ್ತೆ. ಒನ್ಸ್ ಅದು ಡ್ರೈ ಆಯಿತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸ್ಕ್ರಬ್ಬರಿಂದ ಉಜ್ಜಿಬಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ. ನಾವು ಉದ್ದಿನ ವಡೆ ಮಾಡೋದಕ್ಕೋಸ್ಕರ ಬಾಣಲಿಯಲ್ಲಿ ಎಣ್ಣೆನ ಇಟ್ಟಿದ್ದೀನಿ. ಇದು ಪುಟ್ಟದಾಗಿರುವಂಥ ಟಸ್ಲಾ, ಇದರ ಲಿಂಕ್ ಬೇಕಂದ್ರೂ ಕೂಡ ಕೊಟ್ಟಿರ್ತೀನಿ. ಇದು ಕ್ಯಾಪ್ ಜೊತೆಗೆ ಬಂದಿರುತ್ತೆ, ನೋಡೋಕ್ಕೆ ಕ್ಯೂಟಾಗಿರುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಏನಾದರೂ ಕುಕ್ ಮಾಡಬೇಕು ಅಂದಾಗ ತುಂಬಾ ಯೂಸ್ ಆಗುತ್ತೆ. ಇನ್ನು ಹಿಂದಿನ ದಿನ ನಾನು ಹುಣಸೆ ಹಣ್ಣನ್ನ ಯೂಸ್ ಮಾಡಿದ್ದೆ. ಹುಣಸೆ ಹಣ್ಣಿನ ರಸ ನೀಟಾಗಿ ತೆಗೆದಿರಲಿಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಅದನ್ನು ಒಂದ್ಸತಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಪಾತ್ರೆ ತೊಳೆಯೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ಇದ್ರೆ ತುಂಬ ರುಚಿ ಕೊಡುತ್ತೆ ಅನ್ನೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಚಟ್ನಿನ ಮಾಡ್ಕೊಂಡಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಬ್ಬರಿಗಾಗೋಷ್ಟು ಚಟ್ನಿ ಮಾತ್ರನೇ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಮಕ್ಕಳು ಚಟ್ನಿ ಜಾಸ್ತಿ ಇಷ್ಟಪಡಲ್ಲ, ಸೊ ಅದಕ್ಕೋಸ್ಕರ ಸಾಂಬಾರು ಮಾತ್ರನೇ ಮಾಡಿದ್ದೆ. ಈಗ ಚಟ್ನಿನ ಮಾಡ್ಕೊಂಡಿದ್ದೀನಿ. ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ನೋಡ್ತಾ ಇರ್ಬೋದು ಆಯಿಲು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದರಲ್ಲಿ ಉದ್ದಿನ ವಡೆನ ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಶೇಪಲ್ಲೇ ಬರಬೇಕು ಅಂತ ಏನಿಲ್ಲ, ಸೊ ಈ ಥರ ನಾನು ರಫ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ಈಗ ಮನೆಯವ್ರಿಗೆ ಮಾಡ್ತಾ ಇರೋದ್ರಿಂದ ಸೊ ಎಕ್ಸಾಕ್ಟ್ ಶೇಪೇ ಬೇಕು ಅಂತ ಏನಿಲ್ಲ, ಟೇಸ್ಟಿಯಾಗಿ ಮತ್ತು ಚೆನ್ನಾಗಿ ಬೆಂದಿದ್ರೆ ಸಾಕು. ಅಡುಗೆ ಮಾಡ್ತಾನೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಈ ಥರ ಸ್ಟವ್ನ ವೈಪ್ ಮಾಡ್ತಾನೆ ಇರ್ತೀನಿ, ಸ್ಟವ್ ನೀಟಾಗಿರಬೇಕು ಅನ್ನೋದ್ರಿಂದ. ಇನ್ನು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಉದ್ದಿನ ವಡೆ ಬೇಯೋ ಅಷ್ಟರಲ್ಲಿ ಈ ಪಾತ್ರೆಗಳೆಲ್ಲ ವಾಟರ್ ವಾಶ್ ಮಾಡೋಣ ಅನ್ನೋದ್ರಿಂದ ಈ ಕಡೆ ತೊಳೆದ್ಬಿಟ್ಟು ಇನ್ನೊಂದು ಕಡೆ ಸಿಂಕಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಈ ಥರ ಬೆಳಗಿನ ಕೆಲಸಗಳನ್ನ ಮಲ್ಟಿ ಟಾಸ್ಕಿಂಗಲ್ಲಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಟೈಮಲ್ಲಿ ಹೆಚ್ಚಿನ ಕೆಲಸಗಳನ್ನ ಕವರ್ ಮಾಡ್ಕೊಳ್ಬೋದು. ಒಂದೇ ಕೆಲಸಕ್ಕೆ ಕಡೆ ಗಮನ ಕೊಡೋದ್ರ ಬದಲಾಗಿ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನ ಕೂಡ ಫಿನಿಶ್ ಮಾಡ್ಕೊಳ್ಬೋದು. ಇನ್ನು ಏನೇನು ವೆಜಿಟೇಬಲ್ಸ್ನ ಎಲ್ಲ ಕಟ್ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಚಾಕುಗಳೆಲ್ಲ ನೀಟಾಗಿ ವೈಪ್ ಮಾಡಿ ಅದರ ಜಾಗದಲ್ಲಿ ಇಟ್ಕೊಂಡು ಅಷ್ಟರಲ್ಲಿ ಉದ್ದಿನ ವಡೆ ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇಬ್ಬರಿಗೆ ಆಗಿದ್ದರಿಂದ ಕೇವಲ ನಾನು ಒಂದು 5 ರಿಂದ 6 ವಡೆ ಮಾತ್ರನೇ ಬೇಯಿಸ್ಕೊಂಡಿದ್ದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಇಡ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಸಾಂಬಾರನ್ನ ಮಾಡಿದ್ದೆ. ಸಾಂಬಾರು ಸ್ವಲ್ಪ ಹೆಚ್ಚಿಗೆನೇ ಮಾಡಿದ್ದೀನಿ, ಮಧ್ಯಾಹ್ನ ಕೂಡ ಆಗುತ್ತೆ ಅನ್ನೋದ್ರಿಂದ.
ಮನೆಯವ್ರಿಗೆ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟು ಟೆರೇಸ್ಗೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಬೆಳಗಿನ ಜಾವ ನಾನು ಇನ್ನೊಂದು ಲೋಡ್ ಏನು ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ಕೂಡ ವಾಶ್ ಆಗಿದೆ. ಈಗ ಅದನ್ನು ತೆಗೆದುಬಿಟ್ಟು ಕರ್ಟನ್ಸ್ನ ಮತ್ತೆ ನಾನು ವಾಶ್ಗೆ ಹಾಕಬೇಕು. ಅಂದರೆ ಕರ್ಟನ್ಸ್ ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಂಗೆ 4 ರಿಂದ 5 ಲೋಡ್ ಕರ್ಟನ್ಸ್ನ ವಾಶ್ಗೆ ಹಾಕಬೇಕು. ಬಟ್ ಇವತ್ತು 3 ಲೋಡ್ ಮಾತ್ರನೇ ವಾಶ್ಗೆ ಹಾಕ್ಬಿಟ್ಟು ಉಳಿದಿರೋಂಥದ್ದು ಹ್ಯಾಂಡ್ ವಾಶ್ ಮಾಡಿಸಿದ್ದೀನಿ. ಈ ಕರ್ಟನ್ಸ್ನ ಕಸ್ಟಮೈಸ್ ಮಾಡಿಸ್ದಾಗ್ಲೇ ವರ್ಷಕ್ಕೊಂದ್ಸತಿ ಅವರೇ ಬಂದು ವಾಶ್ ಮಾಡೋ ಥರ ಮಾತಾಡಿದ್ವಿ. ಬಟ್ ನಾನು ಪ್ರತಿ ಸಲ ಕೂಡ ಅವರೇ ಬಂದು ತೆಗಿಬೇಕು ಅಂದರೆ ತೊಗೊಂಡೋಗೋಕೆ ಸ್ವಲ್ಪ ದಿನ ಟೈಮ್ ಹಿಡಿಸುತ್ತೆ, ಮತ್ತು ಕೊಡೋಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾರೆ ಅನ್ನೋದ್ರಿಂದ ಮನೆಯಲ್ಲೇ ನಾನು ವಾಷಿಂಗ್ ಮಿಷಿನಲ್ಲಿ ಈಸಿಯಾಗಿ ವಾಶ್ ಮಾಡ್ತೀನಿ. ಇನ್ನು 2 ಲೋಡ್ ಕರ್ಟನ್ಸ್ನ ಕೂಡ ಒಣಗಾಕ್ಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಇವತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳೆಲ್ಲನೂ ಇದೆ. ಸೋಫಾ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕ್ ಸ್ಪಿನ್ನರು. ಇದನ್ನು ನಾನು ಚಾರ್ಜ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾರ್ಜಿಂಗ್ ಆಗಲಿ ಅಷ್ಟೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ. ಬ್ರೇಕ್ಫಾಸ್ಟ್ ಎಲ್ಲರದೂ ಆಗಿದೆ. ಈಗ ಕಿಚನ್ನ ಒಂದ್ಸತಿ ಕ್ಲೀನ್ ಮಾಡಿ ಕೌಂಟರ್ನೆಲ್ಲ ವೈಪ್ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನದವರೆಗೂ ಮತ್ತೆ ಅಡುಗೆ ಮನೆಗೆ ಬರೋ ಯೋಚನೆ ಇರಲ್ಲ. ಇನ್ನು ಸ್ವಲ್ಪ ಬ್ಯಾಟರ್ ಎಲ್ಲನೂ ಉಳಿದಿತ್ತು, ಅದನ್ನು ಕೂಡ ಒಂದು ಬಾಕ್ಸಲ್ಲೇ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲ ಮಧ್ಯಾಹ್ನ ಮಕ್ಕಳಿಗೇನಾದರೂ ಇಡ್ಲಿ ದೋಸೆ ಬೇಕು ಅನ್ನೋದಾದರೆ ಅದನ್ನು ಹೊರಗಡೆನೇ ಇಟ್ಕೊಳ್ತೀನಿ. ಈ ಬಿಂದಿಗೆಯಲ್ಲಿ ನೀರೆಲ್ಲ ತುಂಬಿಸಿ ಇಟ್ಕೊಂಡಿದ್ದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಅಂತ. ಫಿಲ್ಟರ್ನ ಕ್ಲೀನ್ ಮಾಡಬೇಕಾದ್ರೆ ಈ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸಿ ಇಟ್ಕೊಂಡಿದ್ದೆ. ಇನ್ನು ಕೆಲವೊಂದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಪೀತಾಂಬರಿನ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ತುಂಬ ಜನಕ್ಕೆ ಅನಿಸ್ಬೋದು ಯಾವಾಗಲೂ ಕೂಡ ಕ್ಲೀನಿಂಗು ಮೋಟಿವೇಶನ್ನು ಈ ಥರದ ವೀಡಿಯೋಸ್ನೇ ಶೇರ್ ಮಾಡ್ತಿರ್ತಾರಲ್ವಾ, ಯಾವಾಗಲೂ ಮನೆ ಕ್ಲೀನಿಂಗ್ ಮನೆ ಕೆಲಸಗಳನ್ನೇ ಮಾಡ್ಕೊಂಡಿರ್ತಾರೇನೋ ಅಂತ. ದಿನದಲ್ಲಿ ಒಂದು 2 to 3 hours ಈ ಕೆಲಸಗಳ ಕಡೆ ಗಮನ ವಹಿಸ್ಬೋದು. ಅದು ಬಿಟ್ಟರೆ ನನ್ನ ಸೆಲ್ಫ್ ಕೇರ್ಗಂತ ಸ್ವಲ್ಪ ಟೈಮ್, ನನ್ನ ವರ್ಕ್ಗಂತ ಸ್ವಲ್ಪ ಟೈಮ್ ಕೂಡ ಇಟ್ಕೊಂಡಿರ್ತೀನಿ. ಮೇಯ್ನಾಗಿ ನನಗೆ ಸ್ಟ್ರೆಸ್ ಬಸ್ಟರ್ ಥರ ವರ್ಕ್ ಆಗುವಂಥದ್ದು ಹೋಮ್ ಕ್ಲೀನ್ ಆಗಿರುವಂಥದ್ದು. ಸೊ ಅದರಿಂದ ಈ ಒಂದು ಕಂಟೆಂಟ್ನೇ ನಾನು ಹೆಚ್ಚಿನ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಲ್ಲದೆ ನಿಮ್ಮಲ್ಲೂ ಕೂಡ ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಂಟೆಂಟೇ ಇದು. ಇದಲ್ಲದೆ ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ. ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕವರ್ ಮಾಡೋಕ್ಕೂ ಕೂಡ ಇಷ್ಟಪಡ್ತೀನಿ. ಇನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಲಿವಿಂಗ್ ರೂಮ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲಿವಿಂಗ್ ರೂಮಲ್ಲಿ ದೊಡ್ಡದಾಗಿರುವಂಥ ಒಂದು ಕಿಟಕಿ ಇದೆ. ಫಸ್ಟಿಗೆ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಂಟ್ರೋದಲ್ಲೇ ಹೇಳ್ದಂಗೆ ಹೋಮ್ ಕೇರ್ ಜೊತೆಗೆ ಸೆಲ್ಫ್ ಕೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸೆಲ್ಫ್ ಕೇರ್ನ ನಾನು ಸ್ವಯಂವಾಗಿ ಮಾಡ್ಕೊಳ್ತೀನಿ. ಬಟ್ ಈ ಬಾರಿ ಸ್ವಲ್ಪ ಏರ್ ಸ್ಪಾ ಎಲ್ಲನೂ ಮಾಡಿಸ್ಕೊಳ್ಳೋಣ, ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅನ್ನೋದ್ರಿಂದ ಹೊರಗಡೆ ಬುಕ್ ಮಾಡ್ಕೊಂಡಿದ್ದೀನಿ. ಅವ್ರು ಬರೋಷ್ಟರಲ್ಲಿ ಈ ಕೆಲಸಗಳನ್ನೆಲ್ಲ ಕವರ್ ಮಾಡ್ಕೊಳ್ತೀನಿ. ಇನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರು. ಪಾತ್ರೆ ತೊಳಕ್ಕೆ ಯೂಸ್ ಮಾಡುವಂಥ ಈ ಸ್ಕ್ರಬ್ಬರ್ನ ಸೋಫಾ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಾತ್ರೆ ತೊಳೆಯುವಂತಹ ಯಂತ್ರನ ಸೋಫಾ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಸ್ಪಿನ್ ಸ್ಕ್ರಬ್ಬರ್ ಬಂದಮೇಲೆ ಸೋಫಾ ಕ್ಲೀನಿಂಗ್ ಅಂತೂ ನನಗೆ ತುಂಬಾ ಈಸಿ ಆಗಿದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಒಂದು ಸೀಟರ್ನ ಕ್ಲೀನ್ ಮಾಡಿದ್ರೇ ನೀರು ಇಷ್ಟೊಂದು ಕೊಳೆ ಆಗಿದೆ ಅಂದರೆ ಇನ್ನು ಈ 7 ಸೀಟರ್ನ ಕ್ಲೀನ್ ಮಾಡಿದ್ರೆ ಎಷ್ಟು ಕೊಳೆ ಬರುತ್ತೋ. ಒಂದೊಂದು ಸೀಟರ್ಗೆ ನೀರನ್ನ ಒಂದೊಂದ್ಸತಿ ಚೇಂಜ್ ಮಾಡ್ಕೊಳ್ತಾ ಈ ಎಲೆಕ್ಟ್ರಿಕಲ್ ಸ್ಪಿನ್ ಸ್ಕ್ರಬ್ಬರಿಂದನೇ ಸೋಫಾನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಒಂದ್ಸತಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸಿಲ್ಲ. ಸೋಫಾ ನೋಡ್ತಿದ್ದೀರಲ್ವಾ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಯೂಶ್ವಲಿ ಲಿವಿಂಗ್ ರೂಮ್ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ಬಟ್ ಈ ಥರ ಸೋಫಾಸ್ ಇರ್ಬೋದು, ಸೋಫಾ ಕೆಳಗಡೆ ಎಲ್ಲ ಆಗಾಗ ನಾನು ಟಚಪ್ನ ಮಾಡ್ಕೊಳ್ತಿರ್ತೀನಿ. ಅಂದರೆ ಏನಾದ್ರು ಕೊಳೆ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಅದು ಬಿಟ್ಟರೆ ಈ ಕಾರ್ನರ್ಸಲ್ಲೆಲ್ಲ ಕೂಡ ಮಕ್ಕಳು ಅವ್ರು ಸಂಬಂಧಪಟ್ಟಿರುವಂಥ ವಸ್ತುಗಳಿರ್ಬೋದು, ಇಲ್ಲ ಸ್ಟೀಮರ್ಸು, ಇದನ್ನೆಲ್ಲ ಕೂಡ ಜೋಡಿಸ್ತಾ ಇರ್ತಾರೆ. ಪರ್ ಡೇ ಒಂದ್ಸತಿ ಇದನ್ನೆಲ್ಲ ಕೂಡ ಚೆಕ್ ಮಾಡಿಕೊಂಡು ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಲಿವಿಂಗ್ ರೂಮ್ ನೋಡೋಕ್ಕೆ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಅರೌಂಡ್ ಟೈಮ್ 11 to 11:30 ಏನೋ ಆಗಿದೆ. 3ನೇ ರೌಂಡ್ ಕರ್ಟನ್ಸ್ ಏನು ವಾಶ್ಗೆ ಹಾಕಿದ್ದೆ ಅದನ್ನೆಲ್ಲ ಒಣಗಾಕ್ಬಿಟ್ಟು ಒನ್ಸ್ ನಾನು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಧ್ಯಾಹ್ನದ ಲಂಚ್ ಎಲ್ಲಾನು ಮುಗಿಸ್ಕೊಂಡು ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಹೇರ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಲೆಂತಿ ಆಗಿದೆ ಅಂತ. ಸೊ ಸ್ವಲ್ಪ ಉದ್ದವಾಗಿರುವಂತಹ ಕೂದಲಂದರೆ ನನಗೂ ಕೂಡ ಇಷ್ಟ. ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೇರ್ ಟ್ರಿಮ್ಮಿಂಗ್ ಜೊತೆಗೆ ಏರ್ ಸ್ಪಾ ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಅವರು ಕೂಡ ಬಂದಿದ್ರು. ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ಕೆಳಗಡೆ ಮ್ಯಾಟ್ ಹಾಕೋ ಹತ್ರದಿಂದ ಹಿಡಿದು ಸೊ ಎಲ್ಲ ಸರ್ವಿಸ್ ಮುಗಿದ್ಮೇಲೆ ಆ ಮ್ಯಾಟ್ ತೆಗೆದು ಕಸ ಗುಡಿಸೋವರೆಗೂ ಕೂಡ ಎಲ್ಲ ಕೇರ್ ಅವರೇ ಮಾಡ್ತಾರೆ. ಯೂಶ್ವಲಿ ಮನೆ ಹತ್ರ ಇರುವಂತಹ ಸ್ಪಾಲೇ ಹೋಗಿ ಮಾಡಿಸ್ಕೊಳ್ತಿದ್ದೆ. ಬಟ್ ಈ ಬಾರಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇತ್ತು ಹೊರಗಡೆ. ಅದರಲ್ಲೂ ಕೂಡ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದ್ದ ಕಾರಣ ಸೊ ಮನೆಯಲ್ಲೇ ಸರ್ವಿಸ್ ಮಾಡಿಸ್ಕೊಳ್ಳೋಣ ಅನ್ನೋದ್ರಿಂದ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ.
ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಆ ರಿಲ್ಯಾಕ್ಸೇಷನ್ ಫೀಲಿಂಗ್ ಬರೋದೇ ಇಲ್ಲ ಅನಿಸುತ್ತೆ. ಯೂಶ್ವಲಿ ಸ್ಪಾಲೆಲ್ಲ ಮಾಡಿಸ್ಕೊಂಡಾಗ ಅಲೋನಾಗಿ ಮಾಡಿಸ್ಕೊಳ್ತಿರ್ತೀವಿ, ಬೇರೆ ರೀತಿಯ ಸೌಂಡ್ಸ್ ಎಲ್ಲನೂ ಇರಲ್ಲ. ಆ ಮಸಾಜ್ ಇರ್ಬೋದು, ಆ ಪ್ರೆಷರ್ನೆಲ್ಲ ಕರೆಕ್ಟಾಗಿ ನಾವು ಎಂಜಾಯ್ ಮಾಡ್ತೀವಿ, ರಿಲ್ಯಾಕ್ಸಿಂಗ್ ಫೀಲಿಂಗ್ ಬರ್ತೀವಿ. ಮನೆಯಲ್ಲಾದರೆ ನ್ಯಾಚುರಲ್ ಆಗಿ ಮನೇಲಿರುವಂಥ ಸೌಂಡ್ಸ್ ಗೊತ್ತೇ ಇರುತ್ತೆ ಅಲ್ವಾ, ಅದರಲ್ಲೂ ಮಕ್ಕಳ ಕ್ವಶನ್ಸು ಅದೆಲ್ಲ ಇರುತ್ತೆ. ಮೈಂಡ್ ರಿಲ್ಯಾಕ್ಸೇಷನ್ ಕಡೆಗೆ ಹೋಗುವಂಥ ಗಮನನೇ ಬರಲ್ಲ. ಫೈನಲಿ ಸ್ಪಾ ಎಲ್ಲ ಆಗಿದೆ, ನೋಡ್ತಿರ್ಬೋದು ಏರ್ಸ್ ಎಷ್ಟು ಚೆನ್ನಾಗಿ ಶೈನಿಯಾಗಿ ಸ್ಮೂತಾಗಿ ಕಾಣಿಸ್ತಿದೆ ಅಂತ. ಇನ್ನು ಹೇರ್ ಕಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಯೂಶ್ವಲಿ ನಾನು ಯು ಶೇಪ್ನ ಮಾಡಿಸ್ತಿರ್ತೀನಿ. ನನ್ನ ಹೇರ್ ಕಟ್ ಯಾವ ಥರ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಮೋಟಿವೇಶನಲ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.